ನಮಸ್ಕಾರ. AKG TV ಚಾನಲ್ ವತಿಯಿಂದ ನಿಮ್ಮ ಮನೆಯಾದ ಅಭಿನವ ಕೆಂಪೇಗೌಡ ನಿಮ್ಮ ಮುಂದೆ ಒಂದು ಗ್ರಾಮದ ಇತಿಹಾಸವನ್ನು ಹೇಳಲಿಕ್ಕೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಾಗಡಿ ತಾಲೂಕು ಕೆಂಪಸಾಗರ ಅಂತ ಒಂದು ಹಳ್ಳಿ. ಆ ಹಳ್ಳಿ ಬಹಳ ವಿಶೇಷತೆಯನ್ನು ಪಡೆದಿದೆ, ಇತಿಹಾಸವನ್ನು ಗಳಿಸಿದೆ. ಎಂದೂ ಮರೆಯಲಾರದಂತಹ ಒಂದು ಗ್ರಾಮ ಅಂದರೆ ಅದು ಕೆಂಪಸಾಗರ. ಯಾತಕ್ಕೆ ಅಂದರೆ ಇವತ್ತು ಈ ನಗರದ ನಿರ್ಮಾತ ಮಾಗಡಿ ಶ್ರೀ ಕೆಂಪೇಗೌಡರು ಸರ್ವ ಧರ್ಮಪ್ರಿಯರು. ಈ ನಾಡಿನ ಏಳಿಗೆಗೋಸ್ಕರ ತನ್ನ ತನು ಮನ ತಮ್ಮ ಎಲ್ಲವನ್ನ ತ್ಯಾಗ ಮಾಡಿ ರೈತರ ಏಳಿಗೆಗೆ ನಂಬಿದಂಥ ಬಂಧುಗಳಿಗೆ ರಕ್ಷಣೆ ಕೊಟ್ಟಂಥ ಧೀಮಂತ ನಾಯಕರಲ್ಲಿ ಅವರು ಸಹ ಹೋಗ್ತಾರೆ. ಕೆಂಪಸಾಗರಕ್ಕೂ ಕೆಂಪೇಗೌಡರಿರುವ ಸಂಬಂಧ ಏನು ಅಂತ ಹೇಳಿ ನಿಮಗೆ ಕುತೂಹಲ ಇರಬಹುದು. ನೋಡಿ, ಏನು ಇವತ್ತು ರಾಷ್ಟ್ರ ಕಂಡಂಥ ಕೆಂಪೇಗೌಡರ ಹೆಸರು ಇತಿಹಾಸವನ್ನು ನಾವು ಹೇಳ್ತಾ ಇದ್ದೀವಿ. ಅವರ ತಾಯಿಯ ಊರು ಕೆಂಪಸಾಗರ. ಮಾಗಡಿ ಪಟ್ಟಣದಿಂದ ಸುಮಾರು 8 ಕಿಲೋಮೀಟರ್ ದೂರದ ಅಂತರದಲ್ಲಿರುವ ಕೆಂಪಸಾಗರ ಗ್ರಾಮದಲ್ಲಿರುವ ಜಂಗಮ ಮಠ. ಈ ದಿನ ಈ ಸಂಚಿಕೆಯಲ್ಲಿ ಈ ಮಠದ ಹಿನ್ನೆಲೆ ಹಾಗೂ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಸುಮಾರು 6 ಕುಂಟೆ ವಿಸ್ತೀರ್ಣವಿರುವ ಈ ಮಠ ಕೆಂಪೇಗೌಡರ ಕಾಲದಲ್ಲಿ ಸನ್ಯಾಸಿಗಳು ಹಾಗೂ ಸಂತರ ಆಶ್ರಯ ತಾಣವಾಗಿತ್ತು ಎಂಬುದನ್ನು ತಿಳಿಯಬಹುದು. ವಿಶಾಲವಾದ ಕೆರೆ, ಅದು 500 ಎಕರೆ ವಿಶಾಲವಾದಂಥ ಕೆರೆ ಮಾಡಿದ್ದಾರೆ. ಇವತ್ತೂ ಸಹ 100 ಎಕರೆಯಲ್ಲಿ ಇವತ್ತು ಗಂಗಾ ತಾಯಿ ತುಂಬಿ ತುಳುಕುವಂಥ ಕೆರೆ ನಾವು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪುಣ್ಯಾತ್ಮರು ಆ ತಾಯಿಯನ್ನು ಆ ಗಂಗೆಯ ಮಡಿಲನ್ನು ಎರಡೂ ಸೇರಿಸಿ ಕೆಂಪಸಾಗರ ಅನ್ನುವಂಥ ಒಂದು ಹೆಸರನ್ನು ಇಟ್ಟು ಆ ಜಗನ್ಮಾತೆಗೆ ಮತ್ತು ಆ ಗಂಗಾ ಮಾತೆಗೆ ಎಲ್ಲರೂ ವಂದಿಸುವಂಥ ಒಂದು ಕೆರೆಯಾಗಿದೆ. ಕೆಂಪೇಗೌಡರು ಎಲ್ಲೇ ನೆಲೆಸಿದ್ರು, ಅದು ಕಲ್ಯಾಣಿ ಕಟ್ಟಲಿ, ದೇವಸ್ಥಾನ ಕಟ್ಟಲಿ, ಗುಡಿ ಗೋಪುರಗಳನ್ನ ಕಟ್ಟಲಿ, ಕೋಟೆಗಳು ಕಟ್ಟಲಿ, ಅಥವಾ ಗುಂಡು ತೋಪುಗಳನ್ನು ಕಟ್ಟಲಿ, ಅಲ್ಲಿಂದ ಅವರದೊಂದು ವಿಶೇಷತೆ ಇದೆ. ಅಲ್ಲಿಗೆ ಒಂದು ಗುರುಕುಲ ಇರಬೇಕು. ಆ ಗುರುಕುಲ ಯಾವ ರೀತಿ ಅಂದರೆ ಭಗವಂತನ ಆರಾಧನೆ ಮಾಡುವಂಥ ಶ್ರೇಷ್ಠವಾದ ಸ್ಥಳವಾಗಿರಬೇಕು. ಆ ಗುರು ಮಠಕ್ಕೆ ಬಂದಾಗ ಆ ಭಗವಂತನಿಗೆ ಏನು ಕೃತಜ್ಞತೆ, ಆ ಭಗವಂತನಲ್ಲಿ ಬೇಡಿಕೆ, ಆ ಭಗವಂತ ನೋಡಿದಂಥ ಸಂತೋಷ ಆ ಗುರುಕುಲದ ಸಂತರನ್ನು ನೋಡಿದಾಗಲೂ ಅದೇ ಸಂತೋಷವನ್ನು ಪಡುವಂಥ ವ್ಯಕ್ತಿಗಳು ಅಂಥ ಕಾಲದಲ್ಲಿ ಮೂಡಿ ಇದ್ದರು. ಅವರು ಭಗವಂತನ ಪ್ರೇರಣೆ ಪಡೆದು ಮತ್ತೊಬ್ಬರಿಗೆ ಆಶೀರ್ವಾದವನ್ನು ಮಾಡುವಂಥ ಒಂದು ದಿವ್ಯ ಚೇತನವುಳ್ಳಂಥ ಸಂತರು. ಅವರು ಜಂಗಮರು. ಯಾತಕ್ಕೆ ಸನಾತನ ಧರ್ಮದ ಇತಿಹಾಸವನ್ನು ಎಲ್ಲರೂ ಆಶ್ಚರ್ಯ ಮತ್ತು ಸಂತೋಷದಿಂದ ಸ್ವಾಗತಿಸ್ತಾರೆ ಅಂದರೆ, ನಮ್ಮ ದೇಶ ಸಾಧು ಸಂತರ ದೇಶ, ಸನಾತನ ಕುಮಾರರಿರುವಂಥ ದೇಶ, ಭಗವಂತನನ್ನು ಧರೆಗೆ ಇಳಿಸಿ ಕರೆಸಿ ಪೂಜೆಯನ್ನು ಮಾಡುವಂಥ ದೇಶ ನಮ್ಮ ದೇಶ. ಹಾಗಾಗಿ ಧರ್ಮನೇ ಶ್ರೇಷ್ಠವಾದ್ದು, ಭಗವಂತನೇ ಎಲ್ಲವೂ ಅಂತ ಹೇಳಿ ಸನಾತನ ಕುಮಾರರು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ. ಈ ಒಂದು ಕೆಂಪೇಗೌಡರ ಕೆಂಪಸಾಗರದಲ್ಲಿ ಜಂಗಮರು, ಗುರುಗಳು, ಗುರುಕುಲಗಳು, ಅಲ್ಲಿ ಶಿಷ್ಯರು ಎಲ್ಲರೂ ಸೇರಿ ಒಂದು ಮಠವನ್ನು ಮಾಡಿದ್ದಾರೆ. ಅಂದರೆ ಕೆಂಪೇಗೌಡರು ಆ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಬಹಳ ವಿಜೃಂಭಣೆಯಿಂದ ದೇವರ ಪೂಜೆಗಳು, ಭಜನೆಗಳು, ನಾಮಸ್ಮರಣೆ, ಮಂತ್ರಗಳು, ವೇದಘೋಷಗಳು ಎಲ್ಲವೂ ನಡೆದಿದೆ.
ಜಂಗಮರು ಶಿವನ ಹಾಗೂ ನಂದಿಯ ಆರಾಧಕರಾಗಿದ್ದರು. ಅದೇ ರೀತಿ ಕೆಂಪೇಗೌಡರು ಸಹ ಶಿವ ಮತ್ತು ನಂದಿಯನ್ನ ಆರಾಧಿಸ್ತಿದ್ರು. ಈಗ ನಾವು ಕೆಂಪಸಾಗರ ಕೆರೆಯ ಅಂಗಳದಿಂದ ಬಂದು ಇಲ್ಲಿ ಕೆಂಪೇಗೌಡರ ಆಳ್ವಿಕೆಯಲ್ಲಿ ಇದ್ವು ಅನ್ನುವಂತ ಕುರುಹು ಇದ್ದಂತ ಒಂದು ಜಂಗಮ ಮಠ ಅಂತ ಬರ್ತದೆ. ಇದನ್ನ ಚಿಕ್ಕ ಮಠ ಅಂತ ಕೂಡ ಇಲ್ಲಿ ಕರೀತಾರೆ. ಇಲ್ಲಿ ನಾವು ಬಾಗಿಲನ್ನ ತೆಗೆದು ಹೊರಗಡೆ ಬರ್ಬೇಕಾದ್ರೂ ಕೂಡ ತುಂಬಾ ಭಯದಿಂದ ಬಂದು ಇಲ್ಲಿ ಒಳಗಡೆ ಯಾವ್ದು ಬಿದ್ದಿರುತ್ತೆ, ಯಾವ್ದು ಬೀಳುವಂತ ಹಂತದಲ್ಲಿದೆ ಅಥವಾ ಏನಾದ್ರೂ ಒಳಗಡೆ ಅವಶೇಷಗಳಿದ್ಯಾ ಅಂತ ನಾವು ಆ ದಟ್ಟವನ್ನ ದಾಡ್ಕೊಂಡು ಮುಂದೆ ಬಂದ್ಮೇಲೆ ಈಗ ನೋಡ್ತಾ ಇದ್ದೀರಿ ಒಂದು ಗರ್ಭಗುಡಿ ಇದೆ. ಇಲ್ಲಿ ಸ್ಥಳೀಕರು ಹೇಳೋ ಪ್ರಕಾರ ಇದೊಂದು ಲಿಂಗು ಇತ್ತು, ಇದನ್ನ ಪೂಜೆ ಪುರಸ್ಕಾರ ಕೂಡ ಮಾಡ್ತಾ ಇದ್ರು. ಕೆಲವಾರು ದಶಕಗಳ ಹಿಂದೆ ಆ ಲಿಂಗು ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಅವಶೇಷಗಳ ನಡುವೆ ಈ ಒಂದು ಜಂಗಮ ಮಠ ಅನ್ನುವಂಥದ್ದು, ಈ ಒಂದು ದೇವಾಲಯ ಅನ್ನುವಂಥದ್ದು ಏನು ಬಾಗ್ಲಾಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ಜಂಗಮ ಮಠದ ಗರ್ಭಗುಡಿ ಹಾಗೂ ಸುತ್ತಮುತ್ತಲಿನ ಕಲ್ಲಿನ ಕಂಬಗಳ ಮೇಲೆ ಇರುವ ಶಿವನ ಹಾಗೂ ನಂದಿಯ ಕೆತ್ತನೆಯನ್ನು ನೋಡಿದರೆ ಈ ಜಂಗಮ ಮಠವು ಗುರುಕುಲವಾಗಿ ಆಡಳಿತ ಚುಕ್ಕಾಣಿ ನೀಡಿದವರಿಗೆ ಮಾರ್ಗದರ್ಶಿಗಳಾಗಿ ಮಾಗಡಿ ಕೆಂಪೇಗೌಡರಿಗೆ ಆಶೀರ್ವಾದ ಮಾಡುತ್ತಿದ್ದ ಪ್ರಾರ್ಥನಾ ಮಠವೆಂದು ಪರಿಗಣಿಸಬಹುದಾಗಿದೆ. ಪುಣ್ಯವಾದಂಥ ಜಂಗಮ ಮಠ ಇವತ್ತು ಬಾಗ್ಲಿಲ್ಲ, ಮತ್ತೆ ಹೊರಗಡೆ ಇರುವಂಥ ಗೋಡೆಗಳಿಲ್ಲ. ಯಾವುದೇ ಒಂದು ಕಸಿದು ಬಿದ್ದರೂ ಸಹ ಅಲ್ಲಿ ಯಾರಾದರೂ ಒಂದು ಊಡುಗೋಲೋ ಒಂದು ಕಲ್ಲೋ ಕೊಟ್ಟು ಅಥವಾ ಆ ಗೋಡೆನ ಬೀಳಬಾರ್ದು ಅಂತೇಳಿ ತಡೆಯುವಂಥ ಜನ ಇಲ್ಲ. ಎಲ್ಲವೂ ಒಂದೊಂದು ಭಾಗದಲ್ಲಿ ಬಿದ್ದು 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 ನಸಿದೆ. ಈಗ ಆ ದೇವಸ್ಥಾನಕ್ಕೆ ಏನಾಗಿದೆ ಅಂದರೆ ಇವತ್ತು ಭಗವಂತನ ಮೂರ್ತಿನೂ ಇಲ್ಲ, ಯಾವುದು ಈಶ್ವರನ ಲಿಂಗನೂ ಇಲ್ಲ, ನಂದೀಶ್ವರನ ಲಿಂಗನೂ ಅಲ್ಲಿಲ್ಲ. ಇವತ್ತು ಹಾಳು ಮಂಟಪವಾಗಿ ನೋಡವರ ಹೃದಯಕ್ಕೆ ನೋವಾಗುವ ರೀತಿಯಲ್ಲಿ ಇವತ್ತು ಆ ಮಂಟಪ ಇದೆ. ಇಂತು ಐತಿಹಾಸಿಕವಾದಂಥ ಸ್ಥಳ, ಈ ನಾಡನ್ನು ಕಟ್ಟಿದ್ದಂಥ ಪುಣ್ಯಾತ್ಮ ಕೆಂಪೇಗೌಡರು ಅಂದರೆ ಅವರ ತಾಯಿಯ ಸ್ಥಳ. ಇಂಥ ಒಂದು ಜಾಗದಲ್ಲಿ ಒಂದು ಜಂಗಮ ಮಠವನ್ನು, ಆ ಒಂದು ದೇವಸ್ಥಾನವನ್ನು ನಾವು ಉಳಿಸ್ಕೊಂಡಿಲ್ಲ ಅಂದರೆ ಏನು ಉಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಎಲ್ಲರೂ ಹೇಳ್ತಾರೆ ಅದನ್ನು ಮಾಡ್ದೋ ಇದನ್ನು ಮಾಡ್ದೋ, ಪ್ರಪಂಚದಲ್ಲಿರೋದು ಎಲ್ಲ ಮಾಡ್ದೋ ಅಂತಾರೆ. ಏನು ಮಾಡಿದ್ರೋ ಗೊತ್ತಿಲ್ಲ. ಸರ್ಕಾರಗಳು ಇವತ್ತಾರು ಎಚ್ಚೆತ್ತುಕೊಳ್ಳಿ, ಹೋಗಿ ಆ ಜಾಗವನ್ನು ಪರಿಶೀಲನೆ ಮಾಡಿ, ಇವತ್ತಾದರೂ ಅದಕ್ಕೆ ಒಂದು ಮುಕ್ತಿಯನ್ನು ಕೊಡಿ. ಒಂದು ಅಭಿವೃದ್ಧಿಯ ಪತನಕ್ಕೆ ಇವತ್ತಾದರೂ ಕಾರ್ಯಕ್ರಮವನ್ನು ರೂಪಿಸಿ. ಇದು ಹಿಂದೆ ಮಾಡಿದಂಥ ಪುಣ್ಯಾತ್ಮರನ್ನು ಉಳಿಸ್ಕೊಳ್ಳೋಕೆ ನಮಗೆ ಯೋಗ್ಯತೆ ಇಲ್ಲ ಅಂದರೆ ನಿಮಗೆ ಹೊಸದಾಗಿ ನಿರ್ಮಾಣ ಮಾಡುವಂಥ ಯೋಗ್ಯತೆ ನಿಮಗಿದೆಯಾ ಅಂತ ನಾನು ಯೋಚನೆ ಮಾಡ್ತೀನಿ. ಈ ಒಂದು ಜಂಗಮ ದೇವರ ಮಠದಲ್ಲಿ ಏನೊಂದು ದೇವಾಲಯ ಇದೆ. ಇಲ್ಲಿ ಸ್ಥಳೀಕರು ಹೇಳುವ ಹಾಗೆ ಇಲ್ಲಿ ಗರ್ಭಗುಡಿ ಇತ್ತು, ಗರ್ಭಗುಡಿಯಲ್ಲಿದ್ದಂತ ಲಿಂಗು ಪೂಜೆ ಪುರಸ್ಕಾರ ಆಗ್ತಾ ಇತ್ತು, ಸದ್ಯಕ್ಕಿಲ್ಲ ಅಂತ. ಆದ್ರೆ ಈಗ ದೇವರು ಇಲ್ಲದ ಗುಡಿಯಾಗಿದೆ, ಬಾಗಿಲುಗಳು ಇಲ್ಲದ ಗುಡಿಯಾಗಿದೆ. ಯಾವ ಬಾಗಿಲು ಕೂಡ ಏನು ವಾಸ್ತು ಅಂತ ಕರಿತೀವಿ ಅದಕ್ಕೆ ಬಾಗಿಲುಗಳಿಲ್ಲ. ಮತ್ತೆ ಮೂಲ ವಿಗ್ರಹ ಏನಿತ್ತು ಅಲ್ಲಿ ವಿಗ್ರಹವೂ ಇಲ್ಲ. ಇವನ್ನೆಲ್ಲವನ್ನು ನೋಡ್ತಾ ಇದ್ರೆ ಮತ್ತು ಇತಿಹಾಸವನ್ನ ನೋಡ್ತಾ ಇದ್ರೆ ಈ ಒಂದು ಅವಶೇಷದ ಅಂಚಿನಲ್ಲಿರ್ತಕ್ಕಂಥ ಆಳು ಮಂಟಪವಾಗಿ ಇವತ್ತು ನಮ್ಗೆ ಕಾಣಗೋಚರಿಸ್ತಾ ಇದೆ. ಇಂತಹ ಇತಿಹಾಸ ಪ್ರಸಿದ್ಧವಿರುವ ಪುರಾತನ ಕಾಲದ ಈ ಜಂಗಮ ಮಠದ ಇಂದಿನ ಪರಿಸ್ಥಿತಿ ಕಂಡ್ರೆ
ನಿಜಕ್ಕೂ ಶೋಚನೀಯ. ಗರ್ಭಗುಡಿ ಸೇರಿದಂತೆ ಮಠದ ಮೇಲ್ಛಾವಣಿಗಳು ಹಾಗೂ ನೆಲ ಮತ್ತು ಗೋಡೆಗಳು ಅವನತಿ ಅಂಚಿನತ್ತ ಸೂಕ್ತ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿರುವುದು ಕಂಡುಬರುತ್ತಿದೆ. ನಮ್ಮ ಊರು, ನಮ್ಮ ಗ್ರಾಮ, ನಮ್ಮ ಜನ, ನಮ್ಮ ರಾಜ್ಯ, ನಮ್ಮ ದೇಶ ಅನ್ನುವಂಥ ಅಭಿಮಾನ, ಸ್ವಾಭಿಮಾನ ಏನಾದರೂ ಇದ್ರೆ ಒಂದ್ಸಾರಿ ಭೇಟಿ ಕೊಡಿ. ಇವತ್ತು ಜೀರ್ಣೋದ್ಧಾರ ಮಾಡಿ. ಜೀರ್ಣೋದ್ಧಾರ ಮಾಡೋಕ್ಕೂ ನಿಮಗೆ ಸಾಧ್ಯ ಇಲ್ಲ ಅಂದರೆ ಇವತ್ತು ಏನು ನಮ್ಮ ಸನಾತನ ಧರ್ಮದ ಇತಿಹಾಸದ ಪುಟಗಳಲ್ಲೂ ನಾವು ಸನಾತನ ಧರ್ಮ ಅಂತ ನಾವು ಪಡೆದಿವಿ, ಅದನ್ನ ನಿಷ್ಕ್ರಿಯ ಮಾಡೋದಕ್ಕೆ ನೀವುಗಳೇ ಸಾಕು, ನಮ್ಮವರೇ ಸಾಕು ಅಂತ ಹೇಳುವಂಥ ಮನೋಭಾವ ನಮ್ಮ ಅದಾಗಬಾರ್ದು ಬಂಧುಗಳೇ. ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರಗಳಾಗಲಿ, ಅಧಿಕಾರಿಗಳಾಗಲಿ, ಅಲ್ಲಿನ ಜನಪ್ರತಿನಿಧಿಗಳಾಗಲಿ ಎಲ್ಲರೂ ಒಂದ್ಸಾರಿ ಗಮನ ಹರಿಸಿ. ಏನೂ ಇಲ್ಲ, ಎಲ್ಲವನ್ನ ಕೊಟ್ಟೋಗಿದ್ದಾರೆ. ಉಳಿಸ್ಕೊಳ್ಳೋಕೆ ನಮ್ಗೆ ಯೋಗ್ಯತೆ ಬೇಕು. ಆ ಯೋಗ್ಯತೆನ ನೀವು ನಾವೆಲ್ಲ ಸೇರಿ ಮಾಡಿದಾಗ ಅದು ಮುಂದಿನ ಪೀಳಿಗೆಗೆ ದಾರಿದೀಪವಾಗ್ತದೆ. ಆ ಜಂಗಮ ಮಠದಲ್ಲಂತ ನಡೆದಂಥ ಶಿವಾರಾಧನೆ ಮತ್ತೆ ಪ್ರಾರಂಭವಾಗ್ತದೆ. ಇವತ್ತು ನಿಮಗೆ ಒಂದು ಚಿಂತನೆ ಇರಲಿ, ಇವತ್ತು ಕರ್ನಾಟಕ ರಾಜ್ಯದ ಎಲ್ಲೂ ಮಳೆ ಬೆಳೆ ಇಲ್ಲ ಅಂದ್ರೂ ಸಹ ಕೆಂಪೇಗೌಡರ ನಾಡು ಮಾಗಡಿ ತಾಲೂಕಿನಲ್ಲಿ ಮುಕ್ಕಾಲು ಬೆಳೆ ರಾಗಿ ಬೆಳೆ ಆದೇ ಆಗುತ್ತೆ. ಯಾತಕ್ಕೆ ನಮ್ಮಲ್ಲಿ ಮಾಗಡಿ ತಾಲೂಕನ್ನು ಬೆಳೆ ಆಗ್ತಂದ್ರೆ ಎಲ್ಲ ಸಾಧು ಸಂತರು ಇರೋದೇ ರಾಮನಗರ ಜಿಲ್ಲೆಯಲ್ಲಿ. ಎಲ್ಲರಿಗೂ ಆದ್ಯತೆಯನ್ನು ಕೊಡ್ತಾ ಒಂದು ಕೆಂಪೇಗೌಡರು 64 ಗುರುಕುಲಗಳನ್ನು ಕಟ್ಟಿ ಮಾರ್ಗದರ್ಶನ, ವಿದ್ಯೆ, ಸಂಸ್ಕಾರ, ಸಂಸ್ಕೃತಿ ನಾವು ಹೀಗೆ ಬಾಳಬೇಕು ಅನ್ನುವಂಥ ನಿಯಮದ ಕಟ್ಟುಪಾಡುಗಳನ್ನು ಹಾಕಿ ನಮಗೆ ಮಾರ್ಗದರ್ಶನ ಕೊಟ್ಟಂತ ಪುಣ್ಯಾತ್ಮರೇ ಗುರುಕುಲ ಕಟ್ಟಿ ನಮಗೆ ಇವತ್ತು ಆದ್ಯತೆಯನ್ನು ಕೊಟ್ಟಿದ್ದಾರೆ. 500-600 ವರ್ಷದಲ್ಲಿ ನೀವು ನತಿಸೋದ್ರೆ ಮತ್ತೆ ಈ ಭೂಮಿ ಸೂರ್ಯ ಚಂದ್ರ ಇರೋ ತನಕ ಇನ್ನೂ ಎಷ್ಟು ಯುಗಗಳಿದೆಯೋ ಅಲ್ಲಿವರೆಗೂ ಯಾರು ಕಾಪಾಡ್ತಾರೆ? ಅದನ್ನ ಜೋಪಾನ ಮಾಡೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಲ್ವಾ? ದೊಡ್ಡ ದೊಡ್ಡ ಭಾಷಣಗಳು ಹೇಳ್ತೀರಿ, ನಾವು ಯಾವುದೂ ಬಿಡೋದಿಲ್ಲ, ಎಲ್ಲ ಮಾಡ್ತೀವಿ, ಪುರಾತನ ಇಲಾಖೆಯಲ್ಲಿ ಏನೇ ಇದ್ರು ಅದನ್ನ ಸಮಸ್ಯೆ ಬಗೆಹರಿಸ್ತೀವಿ, ಈ ರಾಜ್ಯ ಕಂಡಂತ ಒಂದು ಪ್ರವಾಸೋದ್ಯಮವನ್ನ ನಿರ್ಮಾಣವನ್ನ ಮಾಡ್ತೀವಿ. ಎಲ್ಲಿ ಮಾಡ್ತಾ ಇದ್ದೀರಿ? ಇವೆಲ್ಲ ಒಂದ್ಸರಿ ಹೋಗಿ ನೋಡಿ. ಆಮೇಲಾರು ನಿಮಗೆ ಬುದ್ಧಿ ಬಂದು ಇಲ್ಲ ಇದೊಂದು ಪ್ರವಾಸೋದ್ಯಮ ಮಾಡಬಹುದಾ ಅನ್ನುವಂಥ ವಿಚಾರಕ್ಕಾದರೂ ನಿಮಗೆ ಮಂಡ್ಯಗೆ ಒಂಚೂರು ತಲೆಗೆ ಹತ್ತಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಕೂಡ ಇಂಥ ಒಂದು ಇತಿಹಾಸವನ್ನ ಕೆದಕಿ ಕೆಂಪೇಗೌಡರ ಆಳ್ವಿಕೆಗೆ ಒಂದು ಸ್ಫೂರ್ತಿಯನ್ನ ಕೊಟ್ಟಾಗ ಆಗ ನಮ್ಮ ಕೆಂಪೇಗೌಡರನ್ನ ನಾವು ಪಡೆದಂತ ನಾವು ಧನ್ಯ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕಾಗ್ತದೆ. ಹಾಗಾಗಿ ಸಂಬಂಧಪಟ್ಟಂತ ಪುರಾತತ್ವ ಇಲಾಖೆ ಆಗಿರ್ಬೋದು, ಸಂಶೋಧನಾ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಕೆಂಪೇಗೌಡ ಆಳ್ವಿಕೆಗೆ ಒಳಪಟ್ಟಿದ್ದಂತ ಮಠಗಳು ಅಥವಾ ದೇವಾಲಯಗಳು ಅವಶೇಷದ ಹಂಚಿನಲ್ಲಿದ್ರೆ ಅದರ ಬಗ್ಗೆ ಒಂದು ಸಂಶೋಧನೆಯನ್ನ ಮಾಡಿ ನಮ್ಮ ಕೆಂಪೇಗೌಡರು ಅನ್ನುವಂತ ಹೆಮ್ಮೆಯನ್ನ ಪ್ರತಿಯೋರ್ವ ನಮ್ಮ ಬೆಂಗಳೂರು ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಇಡೀ ಕರ್ನಾಟಕ ಆಗಿರ್ಬೋದು, ಕೆಲವು ಅವಶೇಷದ ಅಂಚಿನಲ್ಲಿರ್ತಕ್ಕಂಥ ದೇವಾಲಯಗಳು ಅಥವಾ ಮಂಟಪಗಳು ಅಥವಾ ಮಠಗಳು ಉದ್ಧಾರ ಮಾಡಬೇಕಾಗ್ತದೆ ಅಥವಾ ಜೀರ್ಣೋದ್ಧಾರ ಆಗ್ಬೇಕಾಗ್ತದೆ. ನಾಡಪ್ರಭು ಶ್ರೀ ಮಾಗಡಿ ಕೆಂಪೇಗೌಡರ ಕಾಲದಲ್ಲಿ ಖ್ಯಾತಿಯನ್ನು ಪಡೆದಿದ್ದ ಈ ಜಂಗಮ ಮಠದ ಈಗಿನ ಸ್ಥಿತಿಯನ್ನು ನೋಡಿದರೆ ಹಿರಿಯರ ಸಾಧನೆಗೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲವೆಂದು ಕಾಣುತ್ತಿದೆ. ಒಂದು ಅವಶೇಷದ ಹಂಚಿನಲ್ಲಿ ಸಂಪೂರ್ಣವಾಗಿ ಶೀತಲಾವಸ್ಥೆಗೆ ಬಂದಿರತಕ್ಕಂಥ ಈ ಒಂದು ದೇವಾಲಯದ ಪುರಾವೆಗಳೇನು, ಹಿನ್ನೆಲೆ ಏನು, ಕೆಂಪೇಗೌಡರ ಆಳ್ವಿಕೆಯಲ್ಲಿ ಈ ಒಂದು ಜಂಗಮ ಮಠಕ್ಕೆ ಯಾವ ರೀತಿಯಾದಂತಹ ಪ್ರಾಶಸ್ತ್ಯವನ್ನು ಕೊಟ್ಟಲಾಗಿತ್ತು, ಏನೆಲ್ಲ ಜೀರ್ಣೋದ್ಧಾರವನ್ನು ಮಾಡಿದ್ರು, ಕೆಂಪೇಗೌಡರಿಗೂ ಈ ಒಂದು ಜಂಗಮ ಮಠಕ್ಕೂ ಏನು ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನ ನಾವು ಮುಂದೆ ತಿಳಿಬೇಕಾಗ್ತದೆ.
ನಮ್ಮನ್ನಾಳುವ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಕಣ್ಣು ಮುಚ್ಚಿ ಕುಳಿತಿರುವುದು ದುಃಖದ ಸಂಗತಿ. ಇನ್ನು ಮುಂದಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಜೀರ್ಣೋದ್ಧಾರ ಮಾಡಬೇಕೆಂದು ಗ್ರಾಮಸ್ಥರೆಲ್ಲರ ಅಳಲು. ಬಂಧುಗಳೇ, ನಾವು ಈ ಕೆಂಪೇಗೌಡರ ಇತಿಹಾಸವನ್ನು ಕೆದಕಿ ನೋಡಿದಾಗ ನಾವೆಂಥ ಮಣ್ಣಲ್ಲಿ, ಎಂಥ ಜಾಗದಲ್ಲಿ, ಎಂಥ ಪುಣ್ಯಾತ್ಮನ ನೆರಳಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದರೆ ನಾವು ಹರ್ಷವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಹಾಗಾಗಿ ಬಂಧುಗಳೇ, ಇದು ಜಂಗಮ ಮಠದ ಒಂದು ಎಳೆ. ಇದಕ್ಕೆ ಐತಿಹಾಸಿಕವಾದಂಥ ಹೆಸರಿದೆ. ಯಾತಕ್ಕಿದೆ ಅಂದರೆ ಈ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮನ ತಾಯಿಯ ಮಣ್ಣಿನ ನಾಡ ಆ ಊರು. ರಾಜ್ಯ, ದೇಶ, ರಾಷ್ಟ್ರಗಳಲ್ಲಿ ಇವತ್ತು ಕೆಂಪೇಗೌಡರ ಹೆಸರು ವಿಮಾನದ ಮುಖೇನ. ಇವತ್ತೇನು ವಿಮಾನ ಹತ್ತರೆ ಅವ್ರು ಯಾರೂ ನಮ್ಮ ರಾಜ್ಯಕ್ಕೆ ಬರಬೇಕಾದ್ರೆ ಅದು ಕೆಂಪೇಗೌಡರ ವಿಮಾನ ನಿಲ್ದಾಣ ಅನ್ನುವಂಥ ಹೆಸರಿದೆ. ಅಂದರೆ ಇವತ್ತು ಭೂಮಂಡಲದಿರುವಂತಹ ಎಲ್ಲ ದೇಶಗಳಿಗೂ ಒಂದು ಕೆಂಪೇಗೌಡರು ಅಂತ ಇದ್ದಾರೆ ಅಂದರೆ ಅದು ಮಾಗಡಿ ಕೆಂಪೇಗೌಡರು. ಇದು ನಮಗೆ ಹೆಮ್ಮೆಯ ವಿಚಾರ. ಹಾಗಾಗಿ ಇವತ್ತು ವಿಮಾನ ನಿಲ್ದಾಣದಲ್ಲೂ ಸಹ ಕೆಂಪೇಗೌಡರ ಪುತ್ಥಳಿ ಇದೆ. ಯಾರೇ ಪ್ರವಾಸಿಗೆ ಬಂದರೂ ಮೊದಲು ನೋಡಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ, ಅಥವಾ ಬೆಂಗಳೂರಿಂದ ಹೋಗಬೇಕಾದ್ರೆ ಅದನ್ನು ನೋಡಿ ಮುಂದಕ್ಕೆ ಪ್ರಯಾಣವನ್ನು ಬೆಳೆಸುವಂಥ ಒಂದು ದೈವ ಪುರುಷನ ಒಂದು ವ್ಯಕ್ತಿತ್ವವನ್ನು ಮತ್ತೆ ನೋಡಿ ಸಂತೋಷ ಪಡುವಂಥ ಒಂದು ಮೂರ್ತಿ ಅಲ್ಲಿ ಸಿದ್ಧವಾಗಿದೆ. ಹಾಗಾಗಿ ನಾವೆಲ್ಲರೂ ಹೆಮ್ಮೆ ಪಡೋಣ. ಹಾಗಾಗಿ ಇನ್ನು ಕೆಂಪೇಗೌಡರ ಏನು ಕೋಟೆ ಕೊತ್ತಲುಗಳು, ಗುಡಿ ಗೋಪುರಗಳು, ಕಲ್ಯಾಣಿಗಳು, ದುಂಡುತೋಪುಗಳು, ಅವರವರು ಏನೇನು ಮಾಡಿದ್ದಾರೆ ಅವೆಲ್ಲವನ್ನ ಸಂಕ್ಷಿಪ್ತವಾಗಿ ನಮ್ಮ AKG TV ಚಾನಲ್ ವತಿಯಿಂದ ನಿಮ್ಮ ಮುಂದೆ ಸಂಪೂರ್ಣವಾದ ವಿಚಾರವನ್ನು ಮುಂದಿಡ್ತೀವಿ. ಯಾವ ವಾಹಿನಿಯಲ್ಲೂ ಸಹ ಈ ಸತ್ಯ ಘಟನೆಗಳನ್ನು ತೋರಿಸ್ತಾ ಇಲ್ಲ, ತೋರ್ಸೋಕ್ಕಾಗೋದು ಇಲ್ಲ. ಯಾತಕ್ಕೋಸ್ಕರ ಅಂದರೆ ಇದರಲ್ಲಿ ಲಾಭಕ್ಕೋಸ್ಕರ ಈ ಒಂದು AKG TV ಚಾನಲ್ನ ಮಾಡಿಲ್ಲ. ಇದು ಈ ಮಣ್ಣಿಗೆ ತಪಸ್ಸನ್ನು ಮಾಡಿ ಈ ಮನುಕುಲಕ್ಕೆ ಒಳ್ಳೆಯದು ಮಾಡಿದಂಥ ಋಷಿಮುನಿಗಳನ್ನು, ಈ ನಾಡನ್ನು ಕಟ್ಟಬೇಕಾದ್ರೆ ಅವತ್ತು ಎಷ್ಟು ಸಮೃದ್ಧಿಯಾಗಿತ್ತು ಅನ್ನುವಂಥ ವಿಚಾರವನ್ನು, ಇವತ್ತು ಎಲ್ಲ ಕೆರೆಕಟ್ಟೆಗಳನ್ನು ಮುಚ್ಚಿ ಇವತ್ತು ಕುಡಿಯಲಿಕ್ಕೂ ಹಾಹಾಕಾರ ಬಿಟ್ಟಿರುವಂಥ ದಿನಗಳನ್ನು ನೋಡುವಂಥ ಸಂದರ್ಭದಲ್ಲಿ ನಾವು ಈ ವಿಚಾರವನ್ನು ಮನಗಂಡಾಗ ಮಾತ್ರ ನಿಮಗೂ ಅರ್ಥವಾಗ್ತದೆ ಕೆಂಪೇಗೌಡರು ಕಟ್ಟಿದ ನಾಡು ಹೆಂಗಿತ್ತು, ಇವತ್ತು ನಮ್ಮನ್ನು ಆಳ್ತಾ ಇರುವಂಥ ರಾಜ್ಯ ಹೇಗಿದೆ ಅಂತ ಹೇಳಿದ್ರೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಬಂಧುಗಳೇ, ಇವತ್ತಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಕಡೆ ಗಮನ ಹರಿಸಿ ಕೆಂಪೇಗೌಡರ ಐತಿಹಾಸಿಕ ಸ್ಥಳಗಳನ್ನು ಅದನ್ನು ಅಭಿವೃದ್ಧಿ ಮಾಡಲಿ ಅಂತ ಹೇಳಿ AKG TV ಚಾನಲ್ ವತಿಯಿಂದ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.